ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ. ನಾನಿವತ್ತು ನಿಮ್ಮ ಅನ್ನಪೂರ್ಣ ಜಗದೀಶ್ ಬೇಸಿಗೆ ಕಾಲಕ್ಕೆ ಹೊಂದೋ ತರಹ ಎಲ್ಲರಿಗೂ ಒಂದು ರೀತಿಯ ಆರೋಗ್ಯ ಅನಿಸೋ ಥರದ್ದು ಸುಲೈಮಾನಿ ಚಹಾ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕೇರಳ ಮತ್ತು ನಾರ್ತ್ ಕಡೆ ಅಂದರೆ UP ಆ ಕಡೆ ಎಲ್ಲ ತುಂಬ ಮಾಡ್ತಾರೆ. ಬಾಂಬೆಯಲ್ಲಿ ಎಲ್ಲ ಕಡೆ ರೋಡ್ ಸೈಡ್ ಕೂಡ ಎಲ್ಲ ಕಡೆ ಸಿಕ್ಕುತ್ತೆ. ಇದಕ್ಕೆ ನೀವು ಏನು ತುಂಬ ಕಷ್ಟಪಡಬೇಕಾಗಿಲ್ಲ. ನೋಡಿ, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ತೋರಿಸ್ತಿದ್ದೀನಿ. ಸಣ್ಣಗೆ ಹೆಚ್ಕೊಂಡಿರೋ ಶುಂಠಿ, ಮತ್ತು ಒಂದು ಚೂರು ಸೋಂಪು, ಒಂದು 2-3 ಎಸಳು ಚಕ್ಕೆ, ಮತ್ತು ಒಂದು 3 ಲವಂಗ, ಒಂದು ಚೂರು ಉಪ್ಪು, ಒಂದು ನಿಂಬೆಹಣ್ಣು, ಮತ್ತು ಇದು ನಾನು ಇದನ್ನು ಯಾಲಕ್ಕಿ ಪುಡಿನ ಪೌಡ್ರ್ ಮಾಡ್ಕೊಂಬಿಟ್ಟಿದ್ದೀನಿ. ಒಂದು 5-6 ಎಸಳು ಪುದೀನ ಸೊಪ್ಪು. ಗೊತ್ತಾಯ್ತಲ್ವ? ಇಷ್ಟಿದ್ರೆ ಸಾಕು. ಪುದೀನ ಸೊಪ್ಪು, ಶುಂಠಿ, ಸೋಂಪು, ಚಕ್ಕೆ, ಲವಂಗ, ಉಪ್ಪು, ಮತ್ತು ನಿಂಬೆಹಣ್ಣು, ಯಾಲಕ್ಕಿ ಪುಡಿ ಮತ್ತು ಪುದೀನ, ಮತ್ತು ಒಂದೇ ಒಂದು ಸ್ಪೂನು ನೀವು ಟೀ ಪುಡಿ. ಯಾವ ಟೀ ಪುಡಿ ಬಳಸ್ತೀರೋ ಆ ಟೀ ಪುಡಿನೇ ಇದಕ್ಕೆ ನೀವು ಬಳಸ್ಕೋಬೋದು. ಇಷ್ಟು ಸಾಮಗ್ರಿ ಇದ್ದರೆ ಪಿತ್ತಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗೋ ಥರ ಸುಲೈಮಾನಿ ಚಾನ ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ಒಂದು ಕುಟ್ಟಣಿ ಇರುತ್ತಲ್ವ, ಆ ಕುಟ್ಟಣಿಗೆ ನೀವು ಇದನ್ನೆಲ್ಲ ಹಾಕ್ಕೊಳ್ತಾ ಬನ್ನಿ. ಇದು ಶುಂಠಿ ಮತ್ತು ಸೋಂಪು, ಚಕ್ಕೆ, ಲವಂಗ, ಉಪ್ಪು ಮತ್ತು ಯಾಲಕ್ಕಿ ಪುಡಿ ಮತ್ತು ಪುದೀನ ಸೊಪ್ಪು, ಇದಿಷ್ಟು ಸಾಮಗ್ರಿನ ಇದಕ್ಕೆ ಹಾಕ್ಕೊಂಡು ಎಷ್ಟು ಸಾಧ್ಯ ಅಷ್ಟು ಸ್ವಲ್ಪ ಕುಟ್ಕೊಳ್ಳಿ. ಇದನ್ನು ನೋಡಿ, ಆ ಕುಟ್ಕೊಂಡಿದ್ನಲ್ವ ಕುಟ್ಟಣಿಯಲ್ಲಿ ಅದನ್ನೆಲ್ಲ ಇದಕ್ಕೆ ಹಾಕಿಬಿಟ್ಟು ಮರಳಿಸ್ತಾ ಇದ್ದೀನಿ. ಚೆನ್ನಾಗಿ ಮರಳಿದಷ್ಟು ನಿಮ್ಮ ಸುಲೈಮಾನಿ ಟೀ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಮರಳ್ತಾ ಇರೋವಾಗಲೇ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ತೀನಿ. ನೀವು ಬೇಕಾದರೆ ಇನ್ನೂ ಬೇಕು ಅಂದರೆ ಆಮೇಲೆ ನೀವು ನಿಂಬೆ ರಸನ ಹಾಕ್ಕೊಳ್ಬೋದು ಇದಕ್ಕೆ. ನೋಡಿ, ಇವಾಗ ಇದು ಈ ಥರ ಚೆನ್ನಾಗಿ ಮರಳಿ ಒಂಥರ ಉಕ್ಕು ಬರ್ತಾ ಇದೆ ಅಲ್ವಾ, ಆವಾಗ ನೀವು ಗ್ಯಾಸನ್ನು ಆರಿಸ್ಬಿಟ್ಟು ನೋಡಿ, ಈ ಥರ 2 ಗ್ಲಾಸ್ ಇಟ್ಕೊಂಡು ನೀವು ಸರ್ವ್ ಮಾಡೋಕ್ಕೋಸ್ಕರ ಇದಕ್ಕೆ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದರ ಸುಲೈಮಾನಿ ಚಹಾ ರೆಡಿಯಾಗಿದೆ. ಇದಕ್ಕೆ ಸುಮ್ಮನೆ ಹಿಂಗೆ ಪ್ರೆಸೆಂಟ್ ಮಾಡೋಕ್ಕೋಸ್ಕರ ಇದ್ರ ಮೇಲೆ ಪುದೀನ ಸೊಪ್ಪು ಸುಮ್ಮನೆ ಹಾಕಿ ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಇನ್ನೂ ನಿಂಬೆಹಣ್ಣನ್ನು ಸರ್ವ್ ಮಾಡ್ಬೋದು. ಅದನ್ನು ಹಿಂಡ್ಕೊಂಡು ಕುಡಿಯೋರು ಆ ರಸನ ಬೆರೆಸ್ಬಿಟ್ಟು ಕುಡಿಬೋದು. ನೋಡಿದ್ರಾ, ಸುಲೈಮಾನಿ ಚಹಾ ಇದು ಪಿತ್ತಕ್ಕೆ ಮತ್ತು ಗ್ಯಾಸ್ಟ್ರಿಕ್ಗೆ ಎಲ್ಲ ಒಂಥರ ತೇಗುಗಳು ತುಂಬ ಬರ್ತಾ ಇರುತ್ತಲ್ಲ, ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು. ನೋಡಿ, ಇದನ್ನು ಮಾಡಿದರೆ ಒಂದು ಸತಿ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಇದಕ್ಕೆ ನಾನು ಹಾಲು ಏನು ಮಿಕ್ಸ್ ಮಾಡಿಲ್ಲ. ಇದನ್ನು ನೀವು ಇದ್ರದ್ದು ಒಂದು ಉಪಯೋಗ ಏನು ಅಂದರೆ, ನೀವು ಮಾಡಿಟ್ಕೊಂಡು ಸಂಜೆ ತನಕ ಯಾವಾಗ ಬೇಕೋ ಆವಾಗ ಇದನ್ನು ಬಿಸಿ ಮಾಡ್ಕೊಂಡು ಕುಡಿಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡಾಗಿ ಕೂಡ ಕುಡಿಬೋದು. ಇದೇನು ಕೆಡೋ ಅಂಥ ಸಾಮಗ್ರಿಗಳೇನು ಇದಕ್ಕೆ ನಾನು ಹಾಕಿಲ್ಲ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಮಸ್ಕಾರ.